ಆದರಣೀಯ ಪತ್ರಿಕಾ ಪ್ರತಿನಿಧಿ ಬಂಧುಗಳಿಗೆ ಹೃತ್ಪೂರ್ವಕವಾಗಿರತಕ್ಕಂಥ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮ ಜೊತೆಯಲ್ಲಿ ಧರ್ಮಸ್ಥಳ ಸಂಸ್ಥೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ BC ಟ್ರಸ್ಟ್ ಯೋಜನೆಯ ಪ್ರಬಂಧಕರಾಗಿರ್ತಕ್ಕಂಥ ಶ್ರೀಯುತ ಪ್ರಶಾಂತ್ ಸುತಾರ್ ಅವರನ್ನು ಹಾಗೂ ಫೀಲ್ಡ್ ಆಫೀಸರ್ ಆಗಿರ್ತಕ್ಕಂಥ ಬಾಬುರಾವ್ ಗೋಣಿ ಅವರನ್ನು ನಾನು ಸ್ವಾಗತ ಕೋರ್ತಾ, ಪರಮ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಜಿ ಅವರು ಮತ್ತು ಮಾತೋಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆ ಅವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ನಮ್ಮ ಸೌಭಾಗ್ಯ ಮಧ್ಯವರ್ಜನ ಶಿಬಿರ ಸಿಂದಗಿ ತಾಲೂಕಿಗೆ ಬಹಳ ದಿನಗಳ ನಂತರ ಇವತ್ತು ಬಂದಿರತಕ್ಕಂಥದ್ದು. ಈಗಾಗಲೇ 16ನೇ ತಾರೀಕಿನ ದಿನ ಪ್ರಾರಂಭಗೊಂಡು 23ನೇ ತಾರೀಕಿಗೆ ಸಮಾಪನಗೊಳ್ಳುವಂಥ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮದ ವರದಿ, ನಾಳೆ ಆಗ್ತಕ್ಕಂಥ ಕಾರ್ಯಕ್ರಮ, ಇವತ್ತು ಆಗ್ತಕ್ಕಂಥ ಕಾರ್ಯಕ್ರಮದ ಒಂದಿಷ್ಟು ಮಾಹಿತಿಯನ್ನು ನಾನು ತಮಗೆ ಕೊಡ್ತಾ ಇರತಕ್ಕಂಥದ್ದು. ಪ್ರಥಮ ಬಾರಿ ಈ ಒಂದು ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಕಾರ್ಯಾಲಯದಲ್ಲಿ ಸಭೆ ಸೇರಿರ್ತಕ್ಕಂಥದ್ದು. ಸುಮಾರು ಈ ತಾಲೂಕಿನಲ್ಲಿಯೂ 16 ವರ್ಷಗಳಿಂದ ಸೇವಾ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆ. ಅದರ ಜೊತೆಯಲ್ಲಿಯೂ ಸಹ ಸಾಮಾಜಿಕ ಪರಿವರ್ತನೆ ತರತಕ್ಕಂಥ ಕೆಲಸಗಳನ್ನು, ಸಮಾಜದಲ್ಲಿರ್ತಕ್ಕಂಥ ಮದ್ಯ ವ್ಯಸನಿಗಳನ್ನು ಮತ್ತು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳು, ನಿರ್ಗತಿಕರು, ಅಬಲೆಯರು, ವಸತಿಹೀನರು, ಸ್ಮಶಾನ ಕಟ್ಟಡ ಇರ್ಬೋದು, ಸ್ಮಶಾನದಲ್ಲಿರ್ತಕ್ಕಂಥ ಸಿಲ್ಕಾನ್ ಬೆಡ್ಗಳನ್ನು ಕೊಡುವಂಥದ್ದು ಇರ್ಬೋದು, ಕಂಪೌಂಡ್ಗಳು, ಶಾಲೆಯ ಮೂತ್ರಾಲಯ ಇರ್ಬೋದು, ಡೆಸ್ಕ್ಗಳು, ಕಪ್ಪು ಹೊಲಿಗೆ ಕೊಡುವಂಥದ್ದು ಇತ್ಯಾದಿ, ಕೆರೆಗಳ ಹೂಳೆತ್ತುವಂಥದ್ದು, ಕೆರೆಗಳನ್ನು ನಿರ್ಮಾಣ ಮಾಡುವಂಥದ್ದು, ಜೊತೆಯಲ್ಲಿ ಸಮಾಜಕ್ಕೆ ಕಂಟಕವಾಗಿರ್ತಕ್ಕಂಥ ಈ ವ್ಯಸನ ಹಾಗೂ ಚಟಗಳನ್ನು ನಿಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಸುಮಾರು 1997ರಿಂದಲೂ ಸಹ ನಿರಂತರವಾಗಿ 2022ನೇ ಮಧ್ಯವರ್ಜನ ಶಿಬಿರವನ್ನು ಸಿಂದಗಿ ತಾಲೂಕಿನೊಳಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಾವು ತಮ್ಮನ್ನು ಪ್ರಾರಂಭದೊಳಗೆ ಸಂಪರ್ಕ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಸ್ವಲ್ಪ ವಿಳಂಬ ಆಗಿದ್ದಕ್ಕೆ ಕ್ಷಮೆ ಇರಲಿ. ಆದರೂ ಸಹ ನಾಳಿನ ಕಾರ್ಯಕ್ರಮದ ಒಂದು ಪೂರ್ವಭಾವಿಗಾಗಿ ಇವತ್ತಿನ ಒಂದು ಸಭೆಯನ್ನು ನಾವಿಲ್ಲಿ ಆಯೋಜಿಸಿರ್ತಕ್ಕಂಥದ್ದು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವಿಜಯಪುರ ಜಿಲ್ಲೆ, ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಸಂಶೋಧನಾ ಕೇಂದ್ರ ಲ್ಯಾಲೆ ಉಜಿರೆ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದೊಳಗೆ ಇವರ ಕೈ ಜೊತೆಗೆ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಸಮಿತಿಯ 16 ಜನ ಹಿರಿಯರು, ಗಣ್ಯರು, ವ್ಯಾಪಾರಸ್ಥರು, ವಿವಿಧ ಸಾಮಾಜಿಕ ಸಂಘಟನೆಗಳು, ಶ್ರೀ ಹೆಗ್ಗೇರೇಶ್ವರ ದೇವಸ್ಥಾನದಲ್ಲಿ ಒಂದು ಮಧ್ಯವರ್ಜನ ಶಿಬಿರವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ನಮ್ಮ ನಗರಸಭೆಯ ಸಹಾಯ ಇರ್ಬೋದು, ಕಾಳಿಕಾದೇವಿ ವಿಶ್ವಕರ್ಮ ಸಮಾಜದ ಬಂಧುಗಳ ಸಹಾಯ ಇರ್ಬೋದು, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಇರ್ಬೋದು, ವಿವಿಧ ಸಂಘ ಸಂಸ್ಥೆಗಳ ಸಹಾಯ, ನಗರದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು, ಎಲ್ಲ ಗಣ್ಯರು, ಅವರು ಎಲ್ಲ ನಮಗೆ ಸಹಾಯ ಮಾಡಿರ್ತಕ್ಕಂಥದ್ದು. ಇಲ್ಲಿ ಇವತ್ತು ನಮ್ಮ ಶಿಬಿರದಲ್ಲಿ 50 ಜನ ಶಿಬಿರಾರ್ಥಿಗಳು ಪಾಲ್ಗೊಂಡಿರ್ತಕ್ಕಂಥದ್ದು. ಶಿಬಿರದಲ್ಲಿ ಸುಮಾರು ನಮ್ಮ ಸೇವಾ ಕಾರ್ಯಕರ್ತರು, ಸೇವಾ ಪ್ರತಿನಿಧಿಗಳು ಅವರೆಲ್ಲ ಇವತ್ತು ನಮ್ಮ ಈ ವ್ಯಸನದಲ್ಲಿ ಕುಡಿತಕ್ಕೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸರ್ವೆ ಮಾಡಿ ವಿಶೇಷ ಪ್ರಯತ್ನ ಹಾಕಿ 50 ಜನ ಶಿಬಿರಾರ್ಥಿಗಳನ್ನು ಒಂದು ಮದ್ಯ ವ್ಯಸನಿಗಳ ಒಂದು ಕಾರ್ಯಾಗಾರದೊಳಗೆ ತೊಡಗಿಸಿರ್ತಕ್ಕಂಥದ್ದು ಭಾಳ ಖುಷಿ ತರ್ತಕ್ಕಂಥದ್ದು. ಇವತ್ತು ಅಲ್ಲಿ ಏನೇನು ಕಾರ್ಯಕ್ರಮಗಳಾದವು ವಾರವಿಡಿ ಅನ್ನುವಂಥದ್ದನ್ನು ತಮಗೆ ಈಗಾಗಲೇ ಪತ್ರಕನೂ ಕೊಟ್ಟಿದ್ದೀವಿ. ಕೆಲವೊಂದಿಷ್ಟು ಉದ್ಘಾಟನೆ ದಿನ ನಮಗೆ ನಮ್ಮ ತಹಶೀಲ್ದಾರರಾಗಲಿ, CPI ಅವರಾಗಲಿ, ಗಣ್ಯರು ಉದ್ಘಾಟನೆಗೊಂಡ ಬಳಿಕ 22ನೇ ತಾರೀಕು 16ನೇ ತಾರೀಕಿನಿಂದನೇ ಅವರ ಚಟುವಟಿಕೆಗಳು, ಅವರ ಹಾವಭಾವ, ಅವರ ಪರಿವರ್ತನೆ, ಅವರ ಬದಲಾವಣೆ, ಅವರು ಶಿಬಿರ ನಡೆಸ್ತಕ್ಕಂಥವ್ರ ಮೇಲೆ ಆಗ್ತಕ್ಕಂಥ ಕೆಲವೊಂದಿಷ್ಟು ಆಘಾತಕಾರಿ ಚಟುವಟಿಕೆಗಳು ನೋಡಿ ನಮಗೂ ಒಂಥರ
ಗೊಂದಲ ಅನ್ನಿಸ್ತು. ಆದರೆ ಇದನ್ನು 2022ನೇ ಶಿಬಿರ ನಡೆಸಿರ್ತಕ್ಕಂಥ ಅನುಭವಿಗಳು, ಶಿಬಿರಾರ್ಥಿಗಳಾಗಿರ್ತಕ್ಕಂಥ ದಿನೇಶ್ ಅವರಿರಲಿ, ನಮ್ಮ ಫೀಲ್ಡ್ ಆಫೀಸರ್ ಆಗಿರ್ತಕ್ಕಂಥ ನಮ್ಮ ಬಾಬುರಾವ್ ಗೋಣಿ ಅವರಿರಲಿ, ಮತ್ತು ಇವರೊಬ್ಬರು ನಮ್ಮ ತಾಲೂಕಾ ಯೋಜನಾಧಿಕಾರಿಗಳಿರ್ತಕ್ಕಂಥ ಬಿನಾಯ್ ಅವರಿರಲಿ, ನಮ್ಮ ಜಿಲ್ಲಾ ಸಂಯೋಜನಾಧಿಕಾರಿ ಆಗಿರ್ತಕ್ಕಂಥ ಸಂತೋಷ್ ಕುಮಾರ್ ಅವರಿರಲಿ, ಅವರ ಮಾರ್ಗದರ್ಶನದೊಳಗೆ ಅವರನ್ನು ಯಾವ ರೀತಿ ಪಳಗಿಸಿದ್ರು ಅನ್ನುವಂಥದ್ದನ್ನು ಇವತ್ತು ನೋಡಿದ್ರೆ ನಿಮಗೆ ಆಶ್ಚರ್ಯ ಅನ್ನಿಸ್ತದೆ. ನಾಳಿನ ದಿನ ಇವತ್ತು ಮಧ್ಯಾಹ್ನ 4ರಿಂದ ನಾಳೆ ಮಧ್ಯಾಹ್ನ 2 ತನಕ ಈ ಕಾರ್ಯಕ್ರಮ ನಡೀತದೆ. ತಾವು ಬಂದು ನೋಡಿದ್ರೆ ಈ ರೀತಿಯೂ ಪರಿವರ್ತನೆ ಆಗಬಹುದಾ ಅನ್ನುವಂಥದ್ದನ್ನು ಕಾಣುವಂಥದ್ದು ಒಂದು ಸನ್ನಿವೇಶ ತಮಗೆ ಕಾಣ್ತದೆ. ಅಲ್ಲಿ ದಿನವಿಡೀ ಏನು ನಾವು ಕಾರ್ಯಕ್ರಮ ಮಾಡಿದ್ದೀವಿ, ಅವರನ್ನು ಯಾವ ರೀತಿ ಎಂಗೇಜ್ ಮಾಡಿದ್ದೀವಿ, ತಲೆಯೊಳಗೆ ಯಾವುದೇ ವಿಚಾರಗಳು ಬರ್ಲಿಕ್ಕೆ ಅವ್ರಿಗೆ ಆಸ್ಪದಗಳನ್ನು ಕೊಡದೇ ಇರುವುದರಿಂದ ಮೊದಲದೊಳಗೆ ಅವರು ಬಂದಂಥ ಸಂದರ್ಭದೊಳಗೆ ಅವರ ಕುಟುಂಬದ ಎಲ್ಲ ಅವರ ಧರ್ಮಪತ್ನಿ ಇರ್ಬೋದು ಅಥವಾ ಮದುವೆ ಆಗದೇ ಇರತಕ್ಕಂಥವ್ರ ತಂದೆ ತಾಯಿ ಇರ್ಬೋದು, ಅವರನ್ನು ಕರೆಸಿ ಸರ್ವೆ ಮಾಡಿ ಅವರನ್ನು ತೊಗೊಂಡು ಒಳಗಡೆ ಅವರಿಗೆ ಅವರ ಆರೋಗ್ಯ ತಪಾಸಣೆ ಮಾಡಿ ಬಂದಿರುವಂಥ 60 ಜನರಲ್ಲಿ 10 ಜನ ನಮಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಆಗಲಿಲ್ಲ. ಕಾರಣಾಂತರಗಳಿಂದ ಅವರ ಆರೋಗ್ಯದೊಳಗಿರ್ತಕ್ಕಂಥ ಕೆಲವೊಂದು ತೊಂದರೆಗಳಿಂದ ಅವರನ್ನು ನಾವು ಕೈ ಬಿಡುವಂಥದ್ದಾಯಿತು. ಆ 50 ಜನ ಇವತ್ತು ನಮ್ಮ ಜೊತೆಯೊಳಗಿದ್ದಾರೆ. 2 ದಿನಗಳವರೆಗೆ ಅವರಿಗೆ ನಾವು ಭಾಳ ಒಂದು ಬಂದೋಬಸ್ತಿಯೊಳಗೆ ಒಬ್ಬನಿಗೆ 2 ಹೋಗಿ ಅವರಿಗೆ ಶೌಚ ಇರ್ಬೋದು ಅಥವಾ ವಾಶ್ರೂಮಿಗೆ ಹೋಗುವಂಥದ್ದು ಇರ್ಬೋದು ಎಲ್ಲ ಮಾಡೋದು ಬಳಕೂ 4ನೇ ದಿನಕ್ಕೆ ಅವರಿಗೆ ನಾವು ಮುಕ್ತವಾಗಿಬಿಟ್ಟಿವಿ. ಅದು ಯಾವ ರೀತಿ ಪರಿವರ್ತನೆ ಆಯಿತು ಅನ್ನುವಂಥದ್ದು ಅಂತಂದರೆ, ಮೊದಲನೇ ದಿನ ಅವರಿಗೆ ಗೋಷ್ಠಿಗಳನ್ನು ನಾವು ಮಧ್ಯದ ಅವಧಿಯೊಳಗೆ ಬೆಳಗ್ಗೆ 10ರಿಂದ 10:30, 12ರಿಂದ 1, 12ರಿಂದ 1:30 ಈ ರೀತಿಯ ಗಣ್ಯರ ಮಾಹಿತಿಗಳನ್ನು ಅನುಭವಿಕ ಉಪನ್ಯಾಸಕರನ್ನು ಕರೆದು ಗೋಷ್ಠಿಗಳನ್ನು ಏರ್ಪಡಿಸುವಂಥದ್ದು. ಸಂಜೆ 4ರಿಂದ 5ರವರೆಗೆ ಜ್ಞಾನಭಾರತಿ ಶಾಲೆ ಮತ್ತು ಶಾಂತವೀರ ಪಟ್ಟಾಧ್ಯಕ್ಷರ ಶಾಲೆ, ಸರ್ವಜ್ಞ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು 5 ಜನ ನಮ್ಮ ಭಜನಾ ಮಂಡಳಿಯವರು. ಎಂದೂ ತಾಯಂದಿರು ಹೊರಗಡೆ ಬಂದು ಭಜನೆ ಮಾಡಿರುವಂಥ ಅನುಭವ ಇಲ್ಲ. ಈ 6 ದಿನಗಳವರೆಗೆ ನಿರಂತರವಾಗಿ ನಮ್ಮ ಊರಲ್ಲಿರ್ತಕ್ಕಂಥ ಸಾಯಿ ಸತ್ಸಂಗ ಭಜನಾ ಮಂಡಳಿ, ಧರಿತ್ರಿ ಭಜನಾ ಮಂಡಳಿ, ವಿಶ್ವಕರ್ಮ ಸಮಾಜ ಭಜನಾ ಮಂಡಳಿ, ಶಿವಮಂದಿರ ಭಜನಾ ಮಂಡಳಿ, ಪರಮಾನಂದ ಭಜನಾ ಮಂಡಳಿ ಈ ರೀತಿಯ 5 ತಂಡದ ಮಹಿಳೆಯರು 5-10 ಜನ ಬಂದು ಸಂಜೆ 7ರಿಂದ 8ರವರೆಗೆ ಭಜನೆಯನ್ನು ಮಾಡಿಕೊಡುವಂಥದ್ದು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಇವೆಲ್ಲವುಗಳ ಮನ ಪರಿವರ್ತನೆಯಿಂದ ಅವ್ರಿಗಿಷ್ಟು ಖುಷಿಯಾಗ್ಯದ. 3 ದಿನ ಬಿಟ್ಟು ಯಾರು ನಮ್ಮ ಇದ್ದಂಥ ಶಿಬಿರಾರ್ಥಿಗಳು ಓಡೋಗ್ಲಿಕ್ಕತ್ತಿದ್ರು, ಈಗ ಅವರಿಗೆ ಇನ್ನೊಂದು 8 ದಿನ ಮುಂದುವರೆಸಿದ್ರೆ ನಮಗೆ ಇದು ಭಾಳ ಆನಂದ ಅನಿಸ್ಯದ ಅನ್ನುವಂಥ ಒಂದು ಮನೋಭಾವನೆ ಆ ಶಿಬಿರಾರ್ಥಿಗಳಲ್ಲಿ ಕಂಡಿರ್ತಕ್ಕಂಥದ್ದು. ಅವರ ಸಮಯಕ್ಕೆ ಸರಿಯಾಗಿ ಎಂದೂ ಅವ್ರ ಜೀವನದೊಳಗೆ ಬಹುಶಃ ನನಗನ್ನಿಸ್ತದ 4 ಗಂಟೆಗೆ ಎದ್ದಿರಲಿಕ್ಕಿಲ್ಲ. 4 ಗಂಟೆಗೆ ಎಬ್ಬಿಸಿ ತಣ್ಣೀರು ಸ್ನಾನ ಮಾಡಿ ವಿಭೂತಿ ಧರಿಸಿ ನಮ್ಮ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸಾಲಾಗಿ ಕುಂತು 5 ಗಂಟೆಯಿಂದ 6 ಗಂಟೆಯಿಂದ 7 ಗಂಟೆ ಯೋಗ, ಧ್ಯಾನ ಮತ್ತು ಇತ್ಯಾದಿ ಸೂರ್ಯ ನಮಸ್ಕಾರಗಳನ್ನು ಹೇಳಿಕೊಡುವಂಥದ್ದು. ನಿರಂತರವಾಗಿ ಅಲ್ಲಿ ಯೋಗನೂ ನಡೆಸಿಕೊಟ್ಟಿರ್ತಕ್ಕಂಥದ್ದು. ಆನಂತರ ಅವರಿಗೆ ಉಪಹಾರ ಮತ್ತು ಭೋಜನ ಇದರ ಮಧ್ಯದೊಳಗೆ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಮಾನಸಿಕವಾಗಿರ್ತಕ್ಕಂಥ ಒಂದು ಪರಿವರ್ತನೆ ತರತಕ್ಕಂಥ ಒಂದು ಕೆಲಸ ಇಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತು ನಿರಂತರವಾಗಿ 18, 17, 18, 19, 20 ನಿನ್ನೆವರೆಗೂ ಕಾರ್ಯಕ್ರಮಗಳಾದವು. ನಿನ್ನೆ ಸಂಜೆ ನಮ್ಮ ಹಿರಿಯ ಒಬ್ಬರು ವೈದ್ಯರಾಗಿರ್ತಕ್ಕಂಥ ನಮ್ಮ ಸಿಂದಗಿ ತಾಲೂಕಿನ ಸುಗಟಾಣ ಗ್ರಾಮದವರು ಡಾಕ್ಟರ್ ವಿರೂಪಾಕ್ಷಿ ಎಸ್ ಬಿರಾದರ್ ಅನ್ನುವಂಥವ್ರು ನರರೋಗ ತಜ್ಞರು ಸುಮಾರು 1.5 ಗಂಟೆ ಆ ಶಿಬಿರಾರ್ಥಿಗಳ ಜೊತೆಗೆ ಸಂವಾದ, ಅವರ ದೌರ್ಬಲ್ಯ, ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಕೊಡ್ತಕ್ಕಂಥ ಟ್ರೀಟ್ಮೆಂಟ್ಗಳ ಬಗ್ಗೆ ಅದನ್ನೆಲ್ಲ ವಿಷಯ ಚರ್ಚೆ ಮಾಡಿದಾಗ ಶಿಬಿರಾರ್ಥಿಗಳು ಭಾಳ ಖುಷಿಪಟ್ಟರು. ಇನ್ನೊಂದು ಕುರ್ಚಿ ಹಾಕ. ಎಲ್ಲ ಶಿಬಿರಾರ್ಥಿಗಳು ಬರ್ರಿ ಎಲ್ಲ ಶಿಬಿರಾರ್ಥಿಗಳು ಭಾಳ ಖುಷಿಪಟ್ಟರು. ನಮ್ಮ ಈಗ ತಾನೇ ನಮ್ಗೆ ಆಗಮಿಸಿರ್ತಕ್ಕಂಥ ಶೇಖರ್ ಪಾಟೀಲ್ರು 6 ದಿನಗಳವರೆಗೂ ಅವರು ಯೋಗ ಹೇಳಿಕೊಟ್ರು. ಬೆಳಗ್ಗೆ 6 ಗಂಟೆಗೆ 6 ಗಂಟೆ ಶಾರ್ಪ್. ಬಹುಶಃ ನಾವು ಸಂಸ್ಕಾರ ಇರ್ತಕ್ಕಂಥ ಶಿಬಿರಾರ್ಥಿಗಳಕ್ಕಿಂತನೂ ಇವತ್ತು ಮಧ್ಯ ವ್ಯಸನಗಳ ಶಿಬಿರಾರ್ಥಿ ನೋಡಿದ್ರೆ ಅವರಿಗೆ ಸಮಯ ಸರಿಯಾಗಿ 2 ದಿನದೊಳಗೆ ಹೊಂದ್ಕೊಂಡಿರುವಂಥದ್ದು ನೋಡಿದ್ರೆ ಹೀಗೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆಗಳಾವ ಅನ್ನುವಂಥದ್ದನ್ನು ನಮ್ಮ ಈ ಮಧ್ಯವರ್ಜನ ಶಿಬಿರದಿಂದ ಕಂಡಿರ್ತಕ್ಕಂಥದ್ದು. ಅವರು ಕೆಲವೊಂದು ಜನ ಅಲ್ಲೇ 2 ದಿನ ನಮ್ಮ ಜೊತೆಗೆ ಬರಲಿಲ್ಲ. ಅವರು
ಕೆಲವೊಂದು ಜನ ಅಲ್ಲೇ ದಾರಿ ಒಳಗೆ ಶಿಬಿರದೊಳಗೆ ಉಮ್ಟಿಂಗ್ ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ಹೇಸಿಕೆ ಮಾಡುವಂಥದ್ದು, ಇವೆಲ್ಲ ಭಾಳ ಸಹಿಸಿಕೊಂಡು ನಮ್ಮ ಶಿಬಿರಾರ್ಥಿಗಳು, ಶಿಬಿರ ಮುಖ್ಯಾಧಿಕಾರಿಗಳು ಭಾಳ ಸಹನೆಯಿಂದ ಅವರನ್ನು ಪ್ರೀತಿಯಿಂದ ಒಬ್ಬರನ್ನು ಮುಟ್ಟದೆ ತಟ್ಟದೆ ಪ್ರೀತಿಯ ಮಾತುಗಳ ಮುಖಾಂತರ ಅವರನ್ನು ಪರಿವರ್ತನೆ ಮಾಡಿದ್ದು ಭಾಳ ಸಂತೋಷ ತರ್ತಕ್ಕಂಥದ್ದು. ಈ ರೀತಿಯ ಈ ಕಾರ್ಯಕ್ರಮಗಳನ್ನು ದಿನವಿಡೀ ಭಾಳ ಅಚ್ಚುಕಟ್ಟಾಗಿ ನನಗೊಂದು ಸೌಭಾಗ್ಯ, ಧರ್ಮಸ್ಥಳ ಸಂಸ್ಥೆಯೊಂದಿಗೆ ನಾನು ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷನಾಗಿ ಒಂದು ಬಾರಿ 2 ತಿಂಗಳ 3 ತಿಂಗಳ ಹಿಂದೆ ನಾವು ಯೋಜನೆ ಮಾಡಿದ್ದೇವೆ. ರಭಸದ ಮಳೆ ಇರೋದರಿಂದ ಕಾರ್ಯಕ್ರಮ ಮುಂದುವೋಯ್ತು. ಸ್ವಲ್ಪ ಪ್ರಾರಂಭದೊಳಗೆ ವಿಘ್ನಗಳು ಬಂದು ನಮಗೆ ಅದು ಹೆಗ್ಗೇರೇಶ್ವರ ದೇವಸ್ಥಾನದೊಳಗೆ ಕುಡ್ತಾ ಬಿಡಿಸ್ಬೇಕನ್ನುವಂಥವ್ರಿಗೆ ಆ ವಾತಾವರಣ ಕೇಳಿದ ಬಳಿಕ ಅಲ್ಲಿರ್ತಕ್ಕಂಥ ಕುಡಿತಗಾರರ ಒಂದು ತಂಡ ಬಂದು ನಾವು ಮಾಡಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ಒಡೆದು ಹಾಕಿ ಒಂಥರ ನಮಗೆ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದನ್ನಾಯ್ತು. ಶೌಚಾಲಯ ಮಾಡಿದ್ದೀವಿ, ಒಂದು 35,000 ರೂಪಾಯಿ ಖರ್ಚು ಮಾಡಿ ಅವನ್ನೆಲ್ಲ ಕಿತ್ತು ಹಾಕಿಬಿಟ್ಟಿದ್ರು. ರಾತ್ರಿ ನಾವು ಹೋಗಿ ಬರೋಟ್ರಿಗೆ ಬೆಳಗ್ಗೆನೇ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಮತ್ತು ಇಲ್ಲಿಯ ಶಾಸಕರನ್ನು ಬಿಜಾಪುರಕ್ಕೆ ಫೋನ್ ಮಾಡಿ ಒಂದು ಮೊಬೈಲ್ ಆ್ಯಂಬುಲೆನ್ಸ್, ಮೊಬೈಲ್ ಟಾಯ್ಲೆಟನ್ನು ತಂದು ನಿಂದಿರಿಸಿ ಆ ಕೆಲಸವನ್ನು ಸಲೀಸಾಗಿ ಮಾಡಿದ್ವಿ. ನಮಗನ್ನಿಸ್ತು ಇದು ಕಷ್ಟದ ಕೆಲಸ ಅಂತೇಳಿ. ಭಾಳ ಜನರಿಗೆ ನಾವು ಹಾಕಿರ್ತಕ್ಕಂಥ ಸಮಿತಿಗಳು ಕೆಲವೊಂದು ಜನ ಬಂದರು, ಕೆಲವೊಂದು ಜನ ಬರಲಿಕ್ಕಿಲ್ಲ. ಯಾಕಂದರೆ ಇದೊಂದು ತಪಸ್ಸು. ಈ ತಪಸ್ಸಿನೊಳಗೆ ಸುಮ್ಮನೆ ಹೋಗಿ ಅಲ್ಲಿರೋ ಕೂತು ಹೇಳಬಾರ್ದಪ್ಪ ಅನ್ನುವಂಥದ್ದನ್ನ ಆಯಿತು. ಹೋದಂಥವ್ರಿಗೆಲ್ಲ ಸಹಕಾರ ಕೊಡ್ತಾರೆ, ಆದರೆ ಕೆಲವೊಂದು ಸಂದರ್ಭಗಳು ಬರ್ಲಿಕ್ಕೆ ಆಗಿರಲಿಕ್ಕಿಲ್ಲ. ಇರಲಿ ಅಂತ ತಿಳ್ಕೊಂಡು ಒಟ್ಟಾರೆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆದರೆ ಇವತ್ತಿನ ಬೆಳಗ್ಗೆಯಿಂದ ಭಾಳ ವಿಶೇಷ ಕಾರ್ಯಕ್ರಮ. ಇವತ್ತು ಬೆಳಗ್ಗೆ ಅವರಿಗೆ ರಾತ್ರಿ 10 ಗಂಟೆಯಿಂದ 12 ಗಂಟೆ ತನಕ ಎಲ್ಲ 40 ಜನರಿಗೆ ಏನಂತೀರಿ ಅದು ಸೇವಿಂಗ್ ಮಾಡಿಸುವಂಥದ್ದು ಶಿಬಿರದಿಂದ. ಅವರು ನಾಳೆ ತಮ್ಮ ಪೂರ್ಣ ಬಿಳಿ ಉಡುಪುಗಳನ್ನು ಹಾಕ್ಕೊಂಡು ಪಂಚೆ, ಶರ್ಟು ಮತ್ತು ಟೋಪಿಗಳನ್ನು ಹಾಕ್ಕೊಂಡು ಅವರು ಮಾಡುವಂಥದ್ದು ಆಗ್ತದೆ. ಅವರು ಬರ್ತಾರೆ, ಅವರಿಗೆ ಪೂರ್ಣ ಸಲಕರಣೆಗಳನ್ನು ಕೊಟ್ಟು ಮಾಡುವಂಥದ್ದು. ಆದರೆ ಬೆಳಗ್ಗೆ ಅವರು ಎದ್ದಾಗ 4 ಗಂಟೆಗೆ ಇವತ್ತು ಅವರಿಗೆ ಸ್ನಾನ ಮಾಡಿ ಸ್ನಾನ ಮಾಡಿ ಅವರಿಗೆ ಒಂದು 300 ಪ್ರಶ್ನೆಗಳನ್ನು ಕೇಳಿದ್ರು. ನಾವು ಒಂದು ಅರ್ಧ ಗಂಟೆ ಆ ಪ್ರಶ್ನಾವಳಿ ಒಳಗೆ ಕೂತಿದ್ದೀವಿ. ಇಂಥ ಅದ್ಭುತ ಪ್ರಶ್ನೆಗಳು ಧರ್ಮಸ್ಥಳ ಸಂಸ್ಥೆ ಆ ಒಂದು ಪ್ರಶ್ನೆಗಳನ್ನು ಕೇಳಿದ್ರೆ ಬಹುಶಃ ಅವರ ಜೀವನದೊಳಗೆ ಸಾಕಷ್ಟು ಬದಲಾವಣೆಗಳನ್ನು ಕಾಣುವಂಥದ್ದು. ಆ 300 ಪ್ರಶ್ನಾವಳಿಗಳನ್ನು ಮುಗಿದ ಬಳಿಕ ಸುಮ್ಮನೆ ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ಅವ್ರಿಗೆ ತಾಯಿ